ಪ್ರಜಾಪ್ರಭುತ್ವದ ದೇವಾಲಯ ಸಂಸತ್ತಿನ ಒಳಗಡೆ ನಿನ್ನೆ ಸಂಸತ್ ಕಲಾಪ ನಡೀತಾ ಇರುವಂಥ ಸಂದರ್ಭದಲ್ಲಿ ಗ್ಯಾಲರಿಯಿಂದ ಇಬ್ಬರು ಜಂಪ್ ಆಗ್ತಾರೆ ಅಂತಂದರೆ ಏನು ಕಥೆ? ಯಾಕೆಂತಂದರೆ ಸಂಸತ್ ಇದೆಯಲ್ಲ, ಸಂಸತ್ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಯಾವುದಕ್ಕಾದರೂ ರಕ್ಷಣೆ ಇದ್ದರೆ ಅದು ಸಂಸತ್ಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಹಿರಿಯ ಸಚಿವರ, ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮತ್ತು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರ ನಡುವೆ ಮಹತ್ವದ ಸಭೆ ನಡೀತಾ ಇದೆ. ಪಾರ್ಲಿಮೆಂಟ್ ರಕ್ಷಣಾ ಕೋಟೆ ಭೇದಿಸಿದ್ದೇಗೆ ಅಂತ ಚರ್ಚೆ. ನಾವು ನಿನ್ನೆ ಕೂಡ ಹೇಳಿದ್ವಿ, ಸಾಧಾರಣವಾಗಿ ಒಬ್ರಿಗೆ ಹೋಗೋಕ್ಕಾಗೋದಿಲ್ಲ. ನೀವು ಹೋದ ತಕ್ಷಣ ಅಲ್ಲಿ ದೆಹಲಿ ಪೊಲೀಸರು ಒಮ್ಮೆ ಚೆಕಿಂಗ್ ಮಾಡ್ತಾರೆ, ಅದಾದ ನಂತರ ಮೆಟಲ್ ಡಿಟೆಕ್ಟರ್ ಇರುತ್ತೆ, ಅದಾದ ನಂತರ ಮೂರನೇ ಬಾಗಿಲ ಹತ್ರ ಹೋಗಬೇಕಾಗತ್ತೆ, ಅಲ್ಲಿ ನೀವು ಫೋಟೋ ತೆಗಿಬೇಕಾಗತ್ತೆ, ಫೋಟೋ ತೆಗೆದ ನಂತರ ನಿಮ್ಮಲ್ಲಿರುವಂಥ ಎಲ್ಲ ಐಟಮ್ಗಳನ್ನು ಒಳಗಿಡಬೇಕಾಗತ್ತೆ, ಅದಾದ ನಂತರ ರಿಸೆಪ್ಷನ್ ಇರುತ್ತೆ, ಅಲ್ಲಿ ಮತ್ತೊಮ್ಮೆ ನಿಮ್ಮ ಫೋಟೋ, ನಿಮ್ಮ ಫೇಸ್ ಯಾವುದಾದ್ರೂ ಉಗ್ರನೊಂದಿಗೆ ಹೋಲಿಕೆ ಆಗುತ್ತಾ ಅಂತೇಳಿ ಅವರವರೇ ಚೆಕ್ಕಿಂಗ್ ಮಾಡ್ತಾರೆ. ಅದಾದ ನಂತರ ಒಂದು ಪಾಸ್ ಕೊಡುತ್ತೆ, ಅಲ್ಲಿ ಗಾಂಧಿ ಪ್ರತಿಮೆ ಇದೆ, ಸೆಲ್ಫಿ ಸೆಂಟರ್ ಇದೆ. ಆಮೇಲೆ ಅದಾದ ನಂತರ ನೀವು ಹೋಗಬೇಕಂದ್ರೂ ಕೂಡ 5 ಬಾರಿ ಚೆಕ್ಕಿಂಗ್ ಆಗುತ್ತೆ, ಮೇಲಿಂದ ಕೆಳಗಿನ ತನಕ ಚೆಕ್ಕಿಂಗ್ ಆಗುತ್ತೆ. ಆ ನಂತರ ನೀವು ಅಲ್ಲಿ ಗ್ಯಾಲರಿಯಲ್ಲಿ ಕೂರಬೇಕು ಅಂತಂದರೆ ಅಲ್ಲೂ ಕೂಡ 2 ಬಾರಿ ಮತ್ತೆ ಚೆಕ್ಕಿಂಗ್ ಆಗುತ್ತೆ. ಒಟ್ಟು 5 ಬಾರಿ ಚೆಕ್ಕಿಂಗ್ ಆಗುತ್ತೆ. ಇದೀಗ ಸಭೆ ನಡೀತಾ ಇದೆ, ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂಥ ಸಭೆ.